ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಗರ್ ಅಂತ ಒಂದು ಸಿಂಪಲ್ ಕಾಮಿಡಿ ಡ್ರಾಮಾ ಅಂತ ಹೇಳ್ಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಸಿನಿಮಾದೊಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಫಸ್ಟ್ ಶಾಟ್ನಲ್ಲಿ ರೆಜಿಮನ್ ನಾಡರ್ ಅನ್ನೋ ಸಿನಿಮಾ ಫಸ್ಟ್ ಮೇನ್ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಇವನು ರಚನಾ ಅನ್ನೋ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದು ಇವತ್ತು ರಿಜಿಸ್ಟರ್ ಮ್ಯಾರೇಜ್ ಆಗೋಕೆ ಹೋಗ್ತಾ ಇದ್ದಾನೆ. ರಚನಾ, ನಾನು ಒಂದು ಪ್ಲೇಸ್ಗೆ ಬರ್ತೀನಿ, ನೀನು ಅಲ್ಲಿಗೆ ಬಾ ಅಂತ ಹೇಳಿರ್ತಾಳೆ. ಅದೇ ಜಾಗದಲ್ಲಿ ರೆಜಿಮಾನ್ ಇವಾಗ ವೆಯ್ಟ್ ಮಾಡ್ತಾ ಇದ್ದಾನೆ. ಕಾಯ್ದು ಸಾಕಾಗಿ ರಚನಾಗೆ ಫೋನ್ ಮಾಡ್ತಾನೆ. ಆದರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅದರಿಂದ ರೆಜಿಮೋನ್ ಫ್ರೆಂಡ್ ಅನಸ್, ರೆಜಿ ಅವಳು ರೋಡ್ನಲ್ಲಿ ಬರ್ತಾ ಇರ್ಬೋದು, ಬಿಡೋ ಯಾಕಿಷ್ಟೊಂದು ತಲೆ ಕೆಡಿಸ್ಕೋತೀಯ ಅಂತಾನೆ. ರೆಜಿಮೋನ್ ಎಷ್ಟೇ ವೆಯ್ಟ್ ಮಾಡಿದ್ರು ರಚನಾ ಕಡೆಯಿಂದ ಫೋನ್ ಬರಲ್ಲ. ಇವನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ರಿಜಿಸ್ಟರ್ ಆಫೀಸ್ ಹತ್ರ ಮಹಿ ಮತ್ತು ರೇಣು ರೆಜಿಮಾನ್ ರಚನಾ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅನಸ್ ಕಾಲ್ ಮಾಡಿ, ಮಹಿ ನೀನು ರೇಣು ಕರ್ಕೊಂಡು ಆಫೀಸ್ಗೆ ಹೊರಟೋಗು, ರಚನಾ ಕೈ ಕೊಟ್ಬಿಟ್ಲು ಕಣೋ, ಅವಳು ಹೇಳಿದ ಪ್ಲೇಸ್ನಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಅವಳು ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಅಂತಾನೆ. ಇದು ರೆಜಿಮಾನ್ ಎರಡನೇ ಲವ್ ಫೇಲ್ಯೂರ್. ಅದರಿಂದ ಬೇಜಾರ್ನಲ್ಲೇ ರೆಜಿಮಾನ್ ಅನಸ್ನ ಕರ್ಕೊಂಡು ಬಾರ್ಗೆ ಬಂದಿದ್ದಾನೆ. ಅನಸ್, ಯಾಕೋ ಎಲ್ಲ ಹುಡುಗಿರು ಹೀಗೆ ನನಗೆ ಮೋಸ ಮಾಡೋಕೆ ಅಂತಾನೆ ನನ್ನ ಜೀವನದಲ್ಲಿ ಬರ್ತಾರೆ, ಕೊನೆ ಗಳಿಗೆಯಲ್ಲಿ ಹೀಗೆ ಕೈ ಕೊಡ್ತಾರಲ್ಲ ಅಂತ ರಚನಾಳನ್ನ ನೆನಪಿಸ್ಕೊಳ್ತಾ ಕುಡಿತಾ ಇದ್ದಾನೆ. ಈಗ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ರೆಜಿಮನ್ ದೈವ ಸಹಾಯಂ ಫುಡ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಮಾಡೆಲ್ ಆಗಿ ಬಂದವಳೆ ರಚನಾ. ಇದರಿಂದ ಇವರಿಬ್ಬರಲ್ಲೂ ಪ್ರೀತಿ ಮೂಡುತ್ತೆ. ಆದರೆ ರಚನಾಗೆ ಗೊತ್ತು ನಮ್ಮಪ್ಪ ನಮ್ಮ ಪ್ರೀತಿಯನ್ನ ಒಪ್ಕೊಳ್ಳಲ್ಲ ಅಂತ. ರಚನಾ ಅಪ್ಪ ರವಿ, ಅವರು ಒಬ್ಬ ಪೊಲಿಟಿಷಿಯನ್. ನೆಕ್ಸ್ಟ್ KSP ಕ್ಯಾಂಡಿಡೇಟ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ರವಿ ಅವರು ನಂಬಿದ್ದಾರೆ. ಅದರ ತಯಾರಿಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಇದರಿಂದ ಅಪ್ಪ ನಮ್ಮ ಪ್ರೀತಿಗೆ ಒಪ್ಪಲ್ಲ. ಅದರಲ್ಲಿ ಬೇರೆ ನನಗೂ ನಿನಗೂ ಸ್ವಲ್ಪ ವಯಸ್ಸಿನಲ್ಲಿ ವ್ಯತ್ಯಾಸ ಇದೆ, ಅವರು ಇದಕ್ಕೆಲ್ಲ ಸಮ್ಮತಿಸಲ್ಲ ಅಂತಾಳೆ. ಅದಕ್ಕೆ ರೆಜಿಮಾನ್, ನೀನು ತಲೆ ಕೆಡಿಸ್ಕೋಬೇಡ, ವಯಸ್ಸೆಲ್ಲ ಒಂದು ಮ್ಯಾಟರ್ ಅಲ್ಲ, ನಾನು ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ ಅನ್ನೋಕೆ ರಚನಾ, ರೆಜಿಮಾನ್, ನಮ್ಮ ಅಪ್ಪ ಅಣ್ಣನ ಎದುರಿಗೆ ನಿಂತ್ಕೊಂಡು ಹೆಣ್ಣು ಕೇಳೋ ಅಷ್ಟು ನಿನಗೆ ಧೈರ್ಯ ಇಲ್ಲ, ಶಕ್ತಿಯೂ ಇಲ್ಲ, ಅವರು ನಿನ್ನ ಸುಮ್ಮನೆ ಬಿಡಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಓಡೋಗೋಣ. ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಮ್ಮಪ್ಪ ನಮಗೇನೂ ಮಾಡೋಕ್ಕಾಗಲ್ಲ. ನೀನು ನಾಳೆ ನಾನು ಹೇಳೋ ಜಾಗಕ್ಕೆ ಬಾ, ನಾವಿಬ್ಬರು ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗೋಣ ಅಂತ ಹೇಳಿರ್ತಾಳೆ. ಈ ಕಡೆ ರಚನಾ ಅಪ್ಪ ರವಿಗೆ ತನ್ನ ಮಗಳು ಯಾರನ್ನೋ ಲವ್ ಮಾಡ್ತಾ ಇರ್ಬೋದು ಅನ್ನೋ ಸಂದೇಹ ಮೂಡುತ್ತೆ. ತಮ್ಮ ಕಡೆಯವರಿಗೆ ಹೇಳಿ ಮಗಳು ಎಲ್ಲೆಲ್ಲಿ ಹೋಗ್ತಾಳೆ, ಯಾರ ಜೊತೆ ಇರ್ತಾಳೆ ತಿಳ್ಕೊಳ್ಳಿ ಅಂತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಒಬ್ರು ಕಪಲ್ನ ತೋರಿಸ್ತಾರೆ. ಇವ್ರ ಹೆಸರು ಹರಿದಾಸ್, ತ್ರಿವೇಂದ್ರಂ ಝೂನಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಹೆಂಡತಿ ಹೆಸರು ಮೃದುಲ್ಲಾ. ಇವರಿಬ್ರು ಲವ್ ಮಾಡಿ ಮದುವೆ ಆಗಿರ್ತಾರೆ. ಆದರೆ ಇವಾಗ ಡೈಲಿ ಜಗಳ, ಬೇಸರ. ಕಾರಣ ಮೃದುಲ್ಲಾ ಮಾತನ್ನ ಹರಿದಾಸ್ ಕೇಳ್ತಾ ಇಲ್ಲ ಅಂತ. ಲವ್ ಮಾಡಬೇಕಾದ್ರೆ ತಮ್ಮ ಮ್ಯಾರೇಜ್ ಲೈಫ್ ಆಗಿರುತ್ತೆ ಈಗಿರುತ್ತೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ ಮೃದುಲಾನ ಮದುವೆ ಆದಮೇಲೆ ತನ್ನ ಗಂಡ ತನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ನೋ ಮನಸ್ಥಿತಿ ಅವಳಿಗೆ. ಅದರಿಂದ ಡೈವರ್ಸ್ ಕೊಟ್ಬಿಡೋಣ ಅಂತ ಕೂಡ ಅಂದ್ಕೊಂಡಿರ್ತಾಳೆ. ಆದರೆ ಅದಕ್ಕೆ ಹರಿದಾಸ್ ಒಪ್ಕೊಂಡಿರಲ್ಲ. ಇವಾಗ ಕೂಡ ಮೃದುಲ್ಲಾ ತಮ್ಮನಿಗೆ ಹೆಣ್ಣು ನೋಡೋಕೆ ಅಂತ ಹೋಗ್ತಾ ಇದ್ದಾರೆ. ನೀವು ರೆಡಿ ಆಗಿರಿ, ನಾನು ಸೈನ್ ಹಾಕ್ಬಿಟ್ಟು ಬರ್ತೀನಿ ಅಂತ ಹರಿದಾಸ್ ಹೇಳಿದ್ರೆ, ಇವತ್ತು ಕೂಡ ನೀವು ನಮ್ಮ ಜೊತೆ ಇರಲ್ಲ ಅಲ್ವಾ, 3 ಹೊತ್ತು ಕೆಲಸ ಅಂತಿರ್ತೀರಲ್ಲ ಅಂತ ಬೈತಾ ಇದ್ದಾಳೆ. ನೆಕ್ಸ್ಟ್ ನಮಗೆ ತ್ರಿವೇಂದ್ರಂ ಝೂನ ತೋರಿಸ್ತಾರೆ. ಹರಿದಾಸ್ ಬರ್ತಾನೆ. ಅಲ್ಲಿ ಐಆರ್ ಅಥಾರಿಟಿ ಫೌಜಿ ಅನ್ನೋರು, ಹರಿದಾಸ್ ನಿನಗೆ ಸಸ್ಪೆನ್ಷನ್ ಆರ್ಡರ್ ಬಂದಿದೆ, ನಿನ್ ಜೊತೆ ಆ 2 ಗಾರ್ಡ್ಸ್ನು ಮನೆ ಕಳಿಸ್ತಾ ಇದ್ದೀವಿ. ಅಲ್ಲಯ್ಯ, ಸಿಂಹಕ್ಕೆ ಡೈಲಿ 7 kg ಮಾಂಸ ಹಾಕಿ ಅಂತ ಆರ್ಡರ್ ಇರೋದು. ಆದರೆ ಆ 2 ಗಾರ್ಡ್ಸ್ 5 kg ಹಾಕಿ 2 kgನ ಇಬ್ರು ಹಂಚ್ಕೋತಾ ಇದ್ದಾರೆ. ಇದು ಎಷ್ಟು ದಿನದಿಂದ ನಡೀತಾ ಇದೆ, ಅದನ್ನ ಕಂಡುಹಿಡಿಬೇಕಾಗಿರೋದು ಸೆಕ್ಯೂರಿಟಿ ಆಫೀಸರ್ ನಿನ್ ಕೆಲಸ ಅಲ್ವಾ, ಅದರಿಂದ ನಿನಗೆ ಸಸ್ಪೆನ್ಷನ್ ಆರ್ಡರ್ ಬಂದಿದೆ ಅಂತಾರೆ. ಅದಕ್ಕೆ ಹರಿದಾಸ್, ಮೇಡಮ್ ನೀವು ಸ್ವಲ್ಪ ರೆಕಮೆಂಡ್ ಮಾಡಿದ್ರೆ ಅಂತಾನೆ. ಅದಕ್ಕೆ ಫೌಜಿ ಅವರು, ಇನ್ಮೇಲಾದರೂ ಸರಿಯಾಗಿ ಕೆಲಸ ಮಾಡು ಅನ್ನೋಕೆ ಹರಿದಾಸ್, ಮೇಡಮ್ ಅದು ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಇವತ್ತು ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಅಂತಾನೆ. ಅದಕ್ಕೆ ಫೌಜಿ, ಅಲ್ಲಿ ಇನ್ವೆಂಟರಿನಾದರೂ ಚೆಕ್ ಮಾಡ್ಬಿಟ್ಟು ಹೋಗು, ಏನು ಕೆಲಸ ಮಾಡ್ತಿರೋ ಏನೋ ಅಂತ ಬೈತಾರೆ. ದಾರಿಯಲ್ಲಿ ಅನಸ್ ಮತ್ತು ರೆಜಿಮಾನ್ ಕುಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಪೊಲೀಸ್ ಚೆಕ್ ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಪೊಲೀಸ್ ಚೆಕ್ ಮಾಡ್ತಾ ಇದ್ದಾರಲ್ಲ, ನಾವು ಬೇರೆ ಕುಡ್ದಿದ್ದೀವಿ, ಏನು ಮಾಡೋದು ಅಂತ ಪಕ್ಕದಲ್ಲೇ ಇದ್ದ ತ್ರಿವೇಂದ್ರಂ ಝೂ ಒಳಗೆ ಕಾರ್ನ ತಗೊಂಡು ಹೋಗ್ತಾರೆ. ರೆಜಿಮನ್ಗೆ ಏನಾದರೂ ಕೂಲಾಗಿ ತಿನ್ನೋಣ, ಹ್ಯಾಂಗ್ ಓವರ್ ಇಳಿಯುತ್ತೆ, ನೀನು ಇಲ್ಲೇ ಕೂತ್ಕೋ, ಎಲ್ಲೂ ಹೋಗ್ಬೇಡ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಅನಸ್ ಬರ್ತಾನೆ. ಆದರೆ ರೆಜಿಮನ್ ಕುಡಿದ ಹ್ಯಾಂಗ್ ಓವರ್ನಲ್ಲಿ ಇದ್ದುದರಿಂದ ಕಾರ್ನಿಂದ ಕೆಳಗಿಳಿದು ತನಗಿಷ್ಟ ಬಂದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮೃದುಲ್ಲಾ ಮನೆಯಲ್ಲಿ ಹರಿದಾಸ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ಹರಿದಾಸ್ ಇನ್ವೆಂಟರಿ ಚೆಕ್ ಮಾಡೋಕೆ ಹೋದಾಗ ಗಾರ್ಡ್ ಒಬ್ಬ ಬಂದು, ಸರ್ ಬೇಗ ಬನ್ನಿ ಸರ್, ಸಿಂಹದ ಗುಹೆ ಒಳಗೆ ಒಬ್ಬ ನುಗ್ಬಿಟ್ಟಿದ್ದಾನೆ, ಬನ್ನಿ ಸರ್ ಬೇಗ ಅಂತ ಕೂಗ್ತಾನೆ.
ಹರಿದಾಸ್ ಸಿಂಹದ ಗುಹೆ ಹತ್ರ ಬಂದು ನೋಡಿದ್ರೆ ಅಲ್ಲಿ ರೆಜಿಮನ್ ನಿಂತಿದ್ದಾನೆ. ನಾನು ಬಲಶಾಲಿ, ಬಾ ಒಂದು ಕೈ ನೋಡ್ಕೊಳ್ಳೋಣ ಅಂತ ಕುಡಿದ ಮತ್ನಲ್ಲಿ ಸಿಂಹಕ್ಕೆ ಸವಾಲ್ ಮಾಡ್ತಾ ಇದ್ದಾನೆ. ಫೌಜಿ ಅಲ್ಲಿಗೆ ಬರ್ತಾರೆ. ಏನ್ರಿ ಏನಾಯ್ತು, ಇಷ್ಟೊಂದು ಜನ ಇಲ್ಲಿ ನಿಂತಿದ್ದಾರೆ ಅಂತ ಸಿಂಹದ ಗುಹೆ ಒಳಗೆ ಯಾರೋ ನುಗ್ಗಿದ್ದಾರೆ ಅಂತ ತಿಳ್ಕೊಂಡು, ಹರಿದಾಸ್ ಏನ್ ಮಾಡ್ತಾ ಇದ್ದೀರಾ, ಏನಾದ್ರೂ ಮಾಡಿ ಅವನನ್ನ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ಅನಸ್ ರೆಜಿಮನ್ ಸಿಂಹದ ಗುಹೆ ಹತ್ರ ಹೋಗಿರೋದನ್ನ ನೋಡಿ, ಸರ್ ಅವನು ನನ್ನ ಫ್ರೆಂಡ್ ಸರ್, ಹೇಗಾದ್ರೂ ಮಾಡಿ ಅವನನ್ನ ಕಾಪಾಡಿ ಸರ್ ಅಂತ ಹರಿದಾಸ್ ಹತ್ರ ಕೇಳ್ಕೊತಾ ಇದ್ದಾನೆ. ಹರಿದಾಸ್ ಗಾರ್ಡ್ಸ್ ಹತ್ರ ಬೆಳಿಗ್ಗೆ ಸಿಂಹಕ್ಕೆ ಮಾಂಸ ಕೊಟ್ಟಿದ್ದೀರಾ ಅಲ್ವಾ ಅಂತ ವಿಚಾರಿಸಿ, ಫೌಜಿ ಹತ್ರ ಮೇಡಮ್ ಸಿಂಹಕ್ಕೆ ಹೊಟ್ಟೆ ತುಂಬಿರುತ್ತೆ, ಸದ್ಯಕ್ಕೆ ಯಾವ ತೊಂದ್ರೆನೂ ಇಲ್ಲ, ನೀವು ಫೈರ್ ಫೋರ್ಸ್ಗೆ ಮತ್ತೆ ಡಾಕ್ಟರ್ಗೆ ಫೋನ್ ಮಾಡಿ ತಕ್ಷಣ ಬರೋ ಕೇಳಿ ಅಂತಾನೆ. ಫೌಜಿ ಅವರು ಫೈರ್ ಫೋರ್ಸ್ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಪೊಲೀಸ್ ಕೂಡ ಫೈರ್ ಫೋರ್ಸ್ ಟೀಮ್ ಜೊತೆ ರೋಡ್ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಡಾಕ್ಟರ್ ಕುರುವಿಲ್ಲ ಅನ್ನೋರು ಝೂಗೆ ಬರ್ತಾರೆ. ಟ್ರ್ಯಾಂಕ್ಯುಲೈಸರ್ ರೆಡಿ ಇದೆ ಅಲ್ವಾ ಅಂತ ಕೇಳ್ತಾರೆ. ಆದರೆ ಟ್ರ್ಯಾಂಕ್ಯುಲೈಸರ್ ಸ್ಟಾಕ್ ಖಾಲಿಯಾಗಿ ತುಂಬ ದಿನ ಆಗಿದೆ. ಆಫೀಸರ್ಸ್ ಎಲ್ಲ ನೀವು ತಾನೇ ಆರ್ಡರ್ ಮಾಡಬೇಕಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ಟ್ರ್ಯಾಂಕ್ಯುಲೈಸರ್ ಇಲ್ಲ ಅಂತ ಅಂದರೆ ಏಕ್ ಸಿಂಹವನ್ನು ಪ್ರಜ್ಞೆ ತಪ್ಪಿಸೋದು, ಇಲ್ಲಿದ್ರೆ ನನಗೆ ತೊಂದರೆ, ನಾನು ಇಲ್ಲಿಗೆ ಬಂದೇ ಇಲ್ಲ, ನನಗೆ ಹುಷಾರಿಲ್ಲ ಅಂತ ಏನೇನೋ ಕಾರಣ ಹೇಳಿ ಡಾಕ್ಟರ್ ಕುರುವಿಲ್ಲ ಅಲ್ಲಿಂದ ಹೊರಟು ಬಿಡ್ತಾರೆ. ಪೊಲೀಸ್ ಫೌಜಿಗೆ, ಮೇಡಮ್ ಮೀಡಿಯಾದವರೆಲ್ಲ ಒಳಗೆ ಬಂದ್ಬಿಟ್ಟಿದ್ದಾರೆ, CMಗೆ ಇನ್ಫಾರ್ಮ್ ಮಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಫೌಜಿ, ಏನ್ರಿ ಮೀಡಿಯಾದವರು ಒಳಗೆ ಬರದೇ ಇರೋ ತಡೆಯೋದೇ ತಾನೇ ನಿಮ್ಮ ಕೆಲಸ, ಅದನ್ನು ಸರಿಯಾಗಿ ಮಾಡೋಕೆ ಬರಲ್ವಾ, ಏನೋ ಮಾಡಿ ಎಲ್ಲ ನನ್ನ ಹಣೆ ಬರಹ ಅಂತ ಮುಂದೆ ಬಂದರೆ ಅಲ್ಲಿ ಇನ್ನೊಂದು ಪ್ರಾಬ್ಲಮ್, ಫೈರ್ ಫೋರ್ಸ್ ಟೀಮ್ ವೆಹಿಕಲ್ ಝೂ ಒಳಗೆ ಬರೋಕ್ಕಾಗ್ತಾ ಇಲ್ಲ, ಝೂ ಆರ್ಚ್ ತಡೀತಾ ಇದೆ. ಮೇಡಮ್ ನಾವು ಒಳಗೆ ಬರಬೇಕಂದ್ರೆ ಈ ಆರ್ಚ್ನ ಸ್ವಲ್ಪ ಒಡೆದಾಕ್ಬೇಕು, ನೀವೇನು ಹೇಳ್ತೀರಾ, ಮನುಷ್ಯನ ಜೀವಕ್ಕಿಂತ ಈ ಆರ್ಚ್ ಏನೋ ದೊಡ್ಡದಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಫೌಜಿ, ರೀ ಆ ಆರ್ಚ್ನಲ್ಲಿ ಜನರಲ್ ಕಲ್ಲನ್ ಅವರ ಚಿತ್ರ ಇದೆ, ಅದನ್ನು ನೀವೇ ಹೊಡೆದಾಕ್ತೀರಾ ಅಂತ ಆರ್ಗ್ಯುಮೆಂಟ್ ನಡೀತಾ ಇದೆ. ಕೊನೆಗೂ ಹೇಗೋ ಫೌಜಿ ಅವರು ಕನ್ವಿನ್ಸ್ ಆಗಿ ಏನೋ ಮಾಡಿ ಬಂದು ಅವನನ್ನು ಮೊದಲು ಕಾಪಾಡಿ ಅಂತ ಇದ್ದಾರೆ. ಹರಿದಾಸ್ ಜೊತೆ ಇಬ್ರು ಗಾರ್ಡ್ಸ್ ಏಣಿ ಹಾಕೊಂಡು ಸಿಂಹದ ಗುಹೆ ಹತ್ರ ಬಂದು ರೆಜಿಮನ್ನ ಕಾಪಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸಿಂಹ ಮಲ್ಕೊಂಡಿದೆ. ಹರಿದಾಸ್ ಮತ್ತು ಇಬ್ರು ಗಾರ್ಡ್ಸ್ ರೆಜಿಮನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗೋಕೆ ನೋಡ್ತಾ ಇದ್ದಾರೆ. ಆದರೆ ರೆಜಿಮನ್ ಕುಡ್ದಿದ್ರಿಂದ ಯಾರ ಕೈಗೂ ಸಿಗದೆ ಆಟ ಆಡಿಸ್ತಾ ಇದ್ದಾನೆ. ಇದರ ನಡುವೆ ಹರಿದಾಸ್ ಫೋನ್ ಕೂಡ ಕೆಳಗೆ ಬಿದ್ದೋಗುತ್ತೆ. ಇನ್ನೇನು ರೆಜಿಮನ್ನ ಹಿಡ್ಕೊಂಡು ಹೊರಗೆ ಹೋಗ್ಬೇಕು ಅನ್ನೋವಾಗ ಮಲಗಿದ್ದ ಸಿಂಹ ಎದ್ದೇಳುತ್ತೆ. ಅದನ್ನು ನೋಡಿ ಗಾರ್ಡ್ಸ್ ಇಬ್ರು ಅಲ್ಲಿಂದ ಏಣಿ ಹತ್ಕೊಂಡು ಬಂದು ಬಿಡ್ತಾರೆ. ಹರಿದಾಸ್ ಕೂಡ ಅಲ್ಲಿಂದ ಬರೋಕ್ ಟ್ರೈ ಮಾಡ್ತಾನೆ. ಆದರೆ ಏಣಿಯಿಂದ ಜಾರಿ ಕೆಳಗೆ ಬೀಳ್ತಾನೆ. ಏಣಿ ಸಹ ಮುರಿದೋಗುತ್ತೆ. ಮನೆಯಲ್ಲಿ ಮೃದುಲಾ ಹರಿದಾಸ್ಗೆ ಫೋನ್ ಮಾಡ್ತಾ ಇದ್ದಾಳೆ. ಅದು ಸಿಂಹದ ಗುಹೆ ಹತ್ರ ಬಿದ್ದಿದೆ. ಇವಳು ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಫೋನು ಪಿಕ್ ಮಾಡದೆ ಇರೋದ್ರಿಂದ ನಿಮ್ಮ ಭಾವನ ಕಾಯ್ಕೊಂಡಿದ್ರೆ ನಾವೆಲ್ಲಿಗೂ ಹೋಗೋಕ್ಕಾಗಲ್ಲ, ಬಾ ನಾವೇ ಹೋಗೋಣ ಅಂತ ತಮ್ಮ ಅಪ್ಪನನ್ನ ಕರ್ಕೊಂಡು ಹೆಣ್ಣಿನ ಮನೆಗೆ ಬರ್ತಾ ಇದ್ದಾಳೆ. ಈ ಕಡೆ ರಚನಾಳನ್ನ ತೋರಿಸ್ತಾರೆ. ರಚನಾ ಮೇಲೆ ಅವ್ರ ಅಪ್ಪ ಇರವಿ ಸಂದೇಹ ಪಟ್ಟಿರ್ತಾರಲ್ವಾ, ಅದಕ್ಕೆ ರಚನಾ ಫೋನ್ನ ಕಿತ್ಕೊಂಡು ಒಂದು ರೂಮ್ನಲ್ಲಿ ಕೂಡಾಕಿದ್ದಾರೆ. ಅಲ್ಲಿಗೆ ಅವ್ರ ಅಮ್ಮ ಬಂದು, ರಚನಾ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಲ್ವಾ, ಇವಾಗ ನಿನ್ನ ನೋಡೋಕೆ ಹುಡುಗ ಬರ್ತಾ ಇದ್ದಾನೆ, ನೀನು ರೆಡಿ ಆಗು, ಆಮೇಲೆ ಬೇಕಾದ್ರೆ ಹುಡುಗ ನಿನ್ಗೆ ಇಷ್ಟ ಆಗಲಿಲ್ಲ, ನಿನಗೆ ಸೆಟ್ ಆಗಲ್ಲ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಇದ್ದಾರೆ. ಅದಕ್ಕೆ ರಚನಾ, ನನ್ನ ಫೋನಲ್ಲಿ ಮೊದಲು ನನ್ನ ಫೋನ್ನ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಅವರು, ನೀನು ಮೊದಲು ರೆಡಿ ಆಗು, ಆಮೇಲೆ ನಿಮ್ಮ ಅಪ್ಪನ ಹತ್ರ ನಾನೇ ಮಾತಾಡಿ ಇಸ್ಕೊಡ್ತೀನಿ ಅಂತ ಇದ್ದಾರೆ. ರಚನಾಳನ್ನ ನೋಡೋಕೆ ಬರ್ತಾ ಇರೋದು ಮೃದುಲಾ ತಮ್ಮ. ರಚನಾ ಬೇರೆ ದಾರಿ ಇಲ್ಲದೆ ರೆಡಿ ಆಗ್ತಾಳೆ. ಮೃದುಲಾ ತಮ್ಮನ್ನ ಕರ್ಕೊಂಡು ಇವರ ಮನೆಗೆ ಬರ್ತಾಳೆ. ರಚನಾನ ನೋಡಿ ಮೃದುಲಾ ತಮ್ಮನಿಗೆ ತುಂಬಾ ಇಷ್ಟ ಆಗೋಗುತ್ತೆ. ಹುಡುಗಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅಂತಾನೆ ಇರವಿ ಅವರು ಇವರಿಬ್ಬರನ್ನು ಟೆರೆಸ್ಗೆ ಕಳಿಸ್ಕೊಡ್ತಾರೆ ಮಾತಾಡ್ಲಿ ಅಂತ. ರಚನಾ ಅವನ ಹತ್ರ ನಿಮ್ಮ ಫೋನ್ ಕೊಡಿ ಸ್ವಲ್ಪ ಅಂತ ಇಸ್ಕೋತಾಳೆ. ಅವನು ರಚನಾ ತನ್ನ ಫೋನ್ ನಂಬರ್ನ ಸೇವ್ ಮಾಡೋಕೆ ಇಸ್ಕೋತಾ ಇರ್ಬೋದು ಅಂತ ಫೋನ್ ಕೊಡ್ತಾನೆ. ಆ ಫೋನ್ನಲ್ಲಿ ರಚನಾ ಮೊದಲು ರೆಜಿಮನ್ಗೆ ಕಾಲ್ ಮಾಡ್ತಾಳೆ. ಅವನು ಪಿಕ್ ಮಾಡದೇ ಇದ್ದುದರಿಂದ ಅನಸ್ಗೆ ಕಾಲ್ ಮಾಡ್ತಾಳೆ. ಅನಸ್ ಮೀಡಿಯಾಗೆ ತನ್ನ ಫ್ರೆಂಡ್ ಬಗ್ಗೆ ಹೇಳ್ತಾ ಇದ್ದಾನೆ. ಯಾವುದೋ ಕಾಲ್ ಬರೋದನ್ನು ನೋಡಿ ಪಿಕ್ ಮಾಡಿ ಮಾತಾಡ್ತಾನೆ. ಕಾಲ್ ಮಾಡಿರೋದು ರಚನಾ ಅಂತ ತಿಳ್ಕೊಂಡ್ಮೇಲೆ, ರಚನಾ ಎಲ್ಲಿದ್ಯಾ, ಎಷ್ಟು ಸಾರಿ ನಿನಗೆ ಕಾಲ್ ಮಾಡೋದು, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ರಚನಾ, ಅನಸ್ ನಮ್ಮ ಅಪ್ಪ ನನ್ನ ಫೋನ್ ಕಿತ್ಕೊಂಡು ನನ್ನ ಕೂಡಾಕ್ಬಿಟ್ಟಿದ್ರು ಕಣೋ, ಅದಿರಲಿ ರೆಜಿಮನ್ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಅನಸ್, ನಿನಗೆ ಇನ್ನೂ ವಿಷಯ ಗೊತ್ತಾಗಿಲ್ವಾ, ಮೊದಲು ನ್ಯೂಸ್ ನೋಡು ಅಂತಾನೆ. ರಚನಾ ಟಿವಿ ಆನ್ ಮಾಡಿ ರೆಜಿಮನ್ ಕುಡಿದ ಮತ್ತಿನಲ್ಲಿ ಸಿಂಹದ ಗುಹೆ ಹತ್ರ ಹೋಗಿರೋ ವಿಷಯ ತಿಳ್ಕೊಂಡು, ಓ ಮೈ ಗಾಡ್ ಅಂತ ತಕ್ಷಣ ಅಲ್ಲಿಂದ ಯಾರಿಗೂ ಏನು ಹೇಳ್ದೆ ಗಾಡಿ ತಗೊಂಡು ಝೂ ಕಡೆಗೆ ಬರ್ತಾ ಇದ್ದಾಳೆ. ಅದನ್ನು ನೋಡಿ ರವಿ ಅವರು, ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು ಅಂತ ತನ್ನ ಮಗನನ್ನ ಕರ್ಕೊಂಡು ರಚನಾನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹುಡುಗಿ ಹೋಗೋದನ್ನು ನೋಡಿ ಮೃದುಲಾ ಟೆರೆಸ್ ಮೇಲೆ ಬಂದು, ಏನು ಹೇಳ್ದು ಅವಳಿಗೆ ಆಗೋಗ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಅದಕ್ಕೆ, ಅಕ್ಕ ನಾನೇನು ಹೇಳಲಿಲ್ಲ, ಅವಳ ಪಾಡಿಗೆ ಬಂದ್ಲು, ನನ್ನ ಫೋನ್ನ ಇಸ್ಕೊಂಡ್ಲು, ಯಾರಿಗೋ ಫೋನ್ ಮಾಡಿ ಮಾತಾಡಿ ಗಾಬರಿಯಿಂದ ಎಲ್ಲಿಗೋ ಹೊರಟೋದ್ಲು ಅಂತಾನೆ. ಟಿವಿ ಆನ್ನಲ್ಲೇ ಇದ್ದುದರಿಂದ ಅಲ್ಲಿ ಪ್ಲೇ ಆಗ್ತಾ ಇದ್ದ ನ್ಯೂಸ್ನಲ್ಲಿ ಹರಿದಾಸ್ ಅನ್ನೋ ಝೂ ಸೆಕ್ಯೂರಿಟಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸಿಂಹದ ಗುಹೆಗೆ ನುಗ್ಗಿರುವ ರೆಜಿಮೆನ್ ಅನ್ನೋನ್ನ ಕಾಪಾಡೋಕೆ ಮುಂದಾಗಿದ್ದಾರೆ ಅನ್ನೋ ನ್ಯೂಸ್ನ ನೋಡಿ, ಅಯ್ಯೋ ಶಿವ, ಏನು ಹೀಗಾಗೋಗಿದೆ, ಬಾರೋ ಬೇಗ ನಿಮ್ಮ ಭಾವನಿಗೆ ಏನಾಗಿದೆ ನೋಡೋಣ ಅಂತ ಅವರು ಸಹ ಝೂ ಕಡೆಗೆ ಬರ್ತಾ ಇದ್ದಾರೆ.
ಸಿಂಹದ ಗುಹೆ ಹತ್ರ ಹರಿದಾಸ್ ರೆಜಿಮನ್ನ ಕಾಪಾಡೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ. ರೆಜಿಮನ್, ನನ್ನ ಬಿಡೋ, ನಾನು ಸಿಂಹದ ಜೊತೆ ಹೋರಾಡಿ ನನ್ನ ಲವರ್ಗೆ ನಾನು ಎಷ್ಟು ಬಲಶಾಲಿ ಅನ್ನೋದನ್ನ ತೋರಿಸ್ಬೇಕು. ಅಟ್ಲೀಸ್ಟ್ ಅವ್ರ ಅಪ್ಪ ಅಣ್ಣನ ಹತ್ರ ನನ್ನ ಲವ್ ಮ್ಯಾಟರ್ನ ನನ್ನ ಕೈಲಿ ಹೇಳೋಕ್ಕಾಗಲ್ಲ ಅಂದ್ಬಿಟ್ಲು. ನನ್ನ ಬಿಡು ಅಂತ ಕಿರ್ಚ್ಕೋತಾ ಇದ್ದಾನೆ. ಹರಿದಾಸ್, ಲೇ, ಇಷ್ಟಕ್ಕೆಲ್ಲ ನಿನ್ನ ಪೌರುಷ ತೋರ್ಸೋಕೆ ಇಲ್ಲಿಗೆ ಬರಬೇಕಾ? ನನ್ನ ಪ್ರಾಣ ತೆಗಿತಾ ಇದ್ಯಲ್ಲೋ, ಬಾಯಿ ಮುಚ್ಚೋ, ಇಲ್ಲ ಅಂದ್ರೆ ಆ ಸಿಂಹ ನಿನ್ನ ಜೊತೆ ನನ್ನನ್ನು ಸಾಯಿಸ್ಬಿಡುತ್ತೆ ಕಣೋ ಅಂತ ಇದ್ದಾನೆ. ಇರವಿ ಅವರು ಗಾಡಿಯಲ್ಲಿ ಮಗಳನ್ನ ಹುಡುಕ್ತಾ ಬರಬೇಕಾದ್ರೆ ತನ್ನ ಪಾರ್ಟಿಯವರು KSP ಕ್ಯಾಂಡಿಡೇಟ್ ಆಗಿ ಕ್ರಿಸ್ಟೋಫರ್ನ ಸೆಲೆಕ್ಟ್ ಮಾಡಿದರೆ ಅಂತ ತಿಳ್ಕೊತಾನೆ. ಕ್ರಿಸ್ಟೋಫರ್ ಮುಂದೆ ಬರ್ತಿರುವ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಇರವಿಗೆ ತುಂಬಾ ಕೋಪ ಬರುತ್ತೆ. ರೆಜಿಮನ್ ಮನೆಯವರು, ನನ್ನ ಮಗ ಸಿಂಹದ ಗುಹೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ನಾವು ನಮ್ಮ ಮನೆ ದೇವರ ಅರಿಕೆಯನ್ನ ಇನ್ನೂ ತೀರಿಸಿದ್ರೆ ಅವನಿಗೇನು ಆಗದೆ ಅಲ್ಲಿಂದ ವಾಪಸ್ ಬರ್ತಾನೆ ಅಂತ ಅಲ್ಲಿಂದ ಆಗ್ಲೇ ತಮ್ಮ ಮನೆ ದೇವರ ದೇವಸ್ಥಾನ ಹೊರಟು ಬಿಡ್ತಾರೆ. ಫೈರ್ ಫೋರ್ಸ್ ಅವರು ಆರ್ಸ್ನ ಹೊಡೆದಾಕೊಂಡು ಒಳಗೆ ಬರ್ತಾರೆ. ಫೌಜಿ ಹತ್ರ, ನಾವು ಸಿಂಹದ ಗುಹೆಗೆ ಡೈರೆಕ್ಟ್ ಆಗಿ ಇಳಿದು ಅವರನ್ನ ರೆಸ್ಕ್ಯೂ ಮಾಡೋಕ್ ಆಗಲ್ಲ, ಅದು ತುಂಬಾ ರಿಸ್ಕ್. ಡಾಕ್ಟರ್ ಬಂದು ಸಿಂಹಕ್ಕೆ ಟ್ರಾನ್ಕ್ಯುಲೈಸರ್ ಕೊಡ್ಲಿ, ಅಲ್ಲಿವರೆಗೂ ನಾವು ಆಪರೇಷನ್ ವಾಟರ್ ಮೂಲಕ ಸಿಂಹ ಅವರ ಮೇಲೆ ದಾಳಿ ಮಾಡೋದನ್ನ ತಡೆಯೋಕೆ ಟ್ರೈ ಮಾಡ್ತೀವಿ ಅಂತಾರೆ. ಪೊಲೀಸ್ ಫೌಜಿ ಅವರಿಗೆ, ಮೇಡಮ್, ತಂಬಿ ಹಿಮಗಿರಿ ಅನ್ನೋ ಎಕ್ಸ್ಪರ್ಟ್ ಟ್ರಾನ್ಕ್ಯುಲೈಸರ್ ಶೂಟರ್ ಒಬ್ರು ಇದ್ದಾರೆ, ಅವರು ಇಲ್ಲಿಗೆ ಬಂದ್ರೆ ಈ ಸಮಸ್ಯೆನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡ್ಬಿಡ್ಬಹುದು, ನಾವು CMಗೆ ಹೇಳಿ ಅವರನ್ನ ಇಲ್ಲಿ ಕರೆಸ್ಕೊಳ್ಳೋಣ ಅಂತಾರೆ. ಮಧ್ಯಾಹ್ನ ಆಗ್ತಾ ಇದೆ. ಹರಿದಾಸ್ ತನ್ನ ಕೈಲಾದಷ್ಟು ರೆಜಿಮನ್ನ ಕಾಪಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅಲ್ಲಿವರೆಗೂ ಸುಮ್ಮನೆ ಇದ್ದ ಸಿಂಹ ಇವರಿಬ್ಬರ ಹತ್ರ ಬರ್ತಾ ಇದೆ. ಹರಿದಾಸ್ ಸಿಂಹದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೂ ಸಿಂಹ ಬಂದು ತನ್ನ ಪಂಜವನ್ನ ಎತ್ತಿ ರೆಜಿಮನ್ ಎದೆಯನ್ನ ಪರಚುತ್ತೆ. ಫೈರ್ ಫೋರ್ಸ್ ತಕ್ಷಣ ವಾಟರ್ ಟ್ಯಾಂಕರ್ನ ಮೂಲಕ ಸಿಂಹದ ಮೇಲೆ ನೀರು ಹೊಡಿತಾರೆ. ಸಿಂಹ ಅಲ್ಲಿಂದ ಹೊರಟೋಗುತ್ತೆ. ರಚನಾ ಝೂಗ್ ಬರ್ತಾಳೆ. ಪೊಲೀಸ್ ಅನಸ್ನ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ರಚನಾ ಬಂದು ರೆಜಿಮೋನ್ ಎಲ್ಲಿ ಅಂತ ಕೇಳ್ತಾಳೆ. ಅಲ್ಲಿಗೆ ಮೃದುಲಾ ಕೂಡ ಬರ್ತಾಳೆ. ಫೌಜಿ ಅವರು, ಏನು ಆತಂಕ ಪಡುವಾಗ ಏನೂ ಇಲ್ಲ, ಟ್ರಾನ್ಕ್ಯುಲೈಸರ್ ಶೂಟರ್ ಒಬ್ರು ಬರ್ತಾ ಇದ್ದಾರೆ, ನೀವೇನು ಗಾಬರಿ ಪಡ್ಕೋಬೇಡಿ ಅಂತ ಸಮಾಧಾನ ಹೇಳ್ತಾರೆ. ಟ್ರಾನ್ಕ್ಯುಲೈಸರ್ ಶೂಟರ್ ತಂಬಿ ಹಿಮಗಿರಿ ಝೂಗ್ ಬರ್ತಾರೆ. ಜನಗಳೆಲ್ಲ ಅವ್ರನ್ನ ನೋಡಿ ಹರಿದಾಸ್ ಮತ್ತು ರೆಜಿಮೋನ್ನ ಇವರು ರೆಸ್ಕ್ಯೂ ಮಾಡ್ತಾರೆ ಅಂತ ಚಪ್ಪಾಳೆ ತಟ್ತಾ ಇದ್ದಾರೆ. ಫೈರ್ ಫೋರ್ಸ್ ಜನಗಳಿಗೆ, ನೀವು ಚಪ್ಪಾಳೆ ತಟ್ಟಿ ಸೌಂಡ್ ಮಾಡಿ ಸಿಂಹನ ಪ್ರೊವೋಕ್ ಮಾಡಬೇಡಿ, ಸ್ವಲ್ಪ ಸೈಲೆಂಟ್ ಆಗಿರಿ, ತಂಬಿ ಹಿಮಗಿರಿ ಅವ್ರು ಬಂದಿದ್ದಾರೆ ಅಲ್ವಾ, ಅವರೆಲ್ಲ ನೋಡ್ಕೋತಾರೆ ಅಂತಾರೆ. ರೆಜಿಮನ್ಗೆ ಕುಡಿದಿದ್ದು ಇಳಿಯುತ್ತೆ. ನೋಡಿದ್ರೆ ತಾನು ಸಿಂಹದ ಗುಹೆಯಲ್ಲಿ ಇರೋದು ತಿಳಿದು ಬರುತ್ತೆ. ನಾನೇ ಗೆಲ್ಲಿಗೆ ಬಂದೆ ಅಂತ ಹರಿದಾಸ್ ಹತ್ರ ಕೇಳ್ತಾ ಇದ್ದಾನೆ. ಹರಿದಾಸ್, ಓ, ಇವಾಗ ಸರ್ಗೆ ಕುಡಿದಿದ್ದು ಇಳೀತಾ, ನೀನು ಕುಡಿದ್ಬಿಟ್ಟು ಏನೆಲ್ಲ ರಾದಂತ ಮಾಡಿದ್ಯಾ ಗೊತ್ತಾ, ನಾವೇನಾದ್ರೂ ಬಂದಿರಲಿಲ್ಲ ಅಂದಿದ್ರೆ ನಿನ್ ಸಿಂಹಕ್ಕೆ ಆಹಾರ ಆಗೋಗ್ತಿದ್ದೆ, ಏನಯ್ಯ ನಿನಗೆ ಬುದ್ಧಿ ಇಲ್ವಾ, ಅವಳು ಫೋನ್ ತೆಗಿತಿಲ್ಲ ಅಂತ ಇಲ್ಲಿಗೆ ಬಂದು ನಮ್ಮ ಪ್ರಾಣ ತಿಂತಿದ್ಯಲ್ಲ ಅಂತಾನೆ. ರೆಜಿಮೋನ್, ಸರ್ ಈಗೇನು ಮಾಡೋದು, ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಕೇಳ್ತಾ ಇದ್ದಾನೆ. ಈ ಕಡೆ ತಂಬಿ ಹಿಮಗಿರಿ ಅವರು ಟ್ರಾನ್ಕ್ಯುಲೈಸರ್ ಶೂಟ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಸಿಂಹ ಮತ್ತೆ ಇವರಿಬ್ಬರ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದೆ. ಹರಿದಾಸ್ ಹಿಮಗಿರಿಗೆ, ಏನ್ ನೋಡ್ತಾ ಇದ್ದೀರಾ, ಬೇಗ ಶೂಟ್ ಮಾಡಿ ಅಂತ ಕೂಗ್ತಾ ಇದ್ದಾನೆ. ಹಿಮಗಿರಿಗೆ ಕೈಯೆಲ್ಲ ನಡುಗ್ತಾ ಇದೆ. ಗುರಿ ಇಟ್ಟು ಸಿಂಹಕ್ಕೆ ಟ್ರಾನ್ಕ್ಯುಲೈಸರ್ ಶೂಟ್ ಮಾಡೋಕೆ ಹೋಗ್ತಾರೆ. ಆದ್ರೆ ಗುರಿ ತಪ್ಪಿ ಹರಿದಾಸ್ಗೆ ಟ್ರಾನ್ಕ್ಯುಲೈಸರ್ ಬಂದು ಚುಚ್ಕೊಳ್ಳುತ್ತೆ. ಹರಿದಾಸ್ಗೆ ಕಣ್ಣೆಲ್ಲ ಮಂಜು ಆಗ್ತಾ ಇದೆ. ಕುಡಿದವರ ರೀತಿ ಹ್ಯಾಂಗ್ ಓವರ್ ನಲ್ಲಿದ್ದಾನೆ. ರೆಜಿಮನ್ ಹರಿದಾಸ್ನ ಹಿಡ್ಕೊಂಡು ಯಾರಾದ್ರೂ ಬಂದು ನಮ್ಮನ್ನ ಕಾಪಾಡಿ ಅಂತ ಕೂಗ್ತಾ ಇದ್ದಾನೆ. ಪೊಲೀಸ್ ಮತ್ತು ಫೌಜಿ ತಂಬಿ ಹಿಮಗಿರಿಗೆ ಬೈತಾ ಇದ್ದಾರೆ. ಇದೇನ್ರಿ ನೀವು ಕೆಲಸ ಮಾಡೋ ರೀತಿ, ಅಲ್ಲ ರೀ, ಸಿಂಹಕ್ಕೆ ಶೂಟ್ ಮಾಡಿ ಅಂತ ಅಂದ್ರೆ ಹರಿದಾಸ್ಗೆ ಶೂಟ್ ಮಾಡಿದ್ದೀರಲ್ಲ, ಅವನಿಗೇನಾದ್ರೂ ಆದ್ರೆ ನಿಮ್ಮಂತೂ ನಾವು ಸುಮ್ಮನೆ ಬಿಡಲ್ಲ ಅಂತ. ಹಿಮಗಿರಿ ಅಸಿಸ್ಟೆಂಟ್, ಮೇಡಮ್, ಅದು ಸರಿಗೆ 2 ಪೆಗ್ ಹಾಕ್ಲಿಲ್ಲ ಅಂದ್ರೆ ಕೈಯೆಲ್ಲ ನಡುಗುತ್ತೆ, ಅದಕ್ಕೋಸ್ಕರ ಅವರು ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ದಾರೆ, ಅವ್ರೇನಾದ್ರೂ 2 ಪೆಗ್ ಹಾಕಿದ್ರೆ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತಾನೆ. ಆಗ ಫೌಜಿ ಅವರು ಪೊಲೀಸ್ಗೆ, ಸರ್ ಅವ್ರೇನ್ ಕೇಳ್ತಾರೋ ಕೊಡಿ, ಸದ್ಯಕ್ಕೆ ಕೆಲಸ ಆದ್ರೆ ಸಾಕಾಗಿದೆ ಅನ್ನೋಕೆ ಪೊಲೀಸ್ ಒಂದು ಬಾಟಲ್ ಎಣ್ಣೆ ತರಿಸಿ ಹಿಮಗಿರಿ ಅವ್ರಿಗೆ ಕೊಡ್ತಾರೆ. ಹಿಮಗಿರಿ ಅದನ್ನ ಕುಡಿದು ಸ್ಟಡಿಯಾಗಿ ಟ್ರಾನ್ಕ್ಯುಲೈಸರ್ ರೈಫಲ್ನ ಎತ್ಕೊಂಡು ಸಿಂಹದ ಗುಹೆ ಹತ್ರ ಬರ್ತಾರೆ. ಸಿಂಹವನ್ನ ನೋಡ್ತಾರೆ. ಅದು ಹರಿದಾಸ್ ಮತ್ತು ರೆಜಿಮನ್ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಡ್ತಾ ಇರುತ್ತೆ. ಹರಿದಾಸ್ಗೆ ಬೇರೆ ತನ್ನ ಮೇಲೆ ಜ್ಞಾನನೇ ಇರೋದಿಲ್ಲ. ಹಿಮಗಿರಿ ಸಿಂಹಕ್ಕೆ ಗುರಿ ಮಾಡಿ ಟ್ರಾನ್ಕ್ಯುಲೈಸರ್ನ ಶೂಟ್ ಮಾಡ್ತಾರೆ. ಈ ಸಾರಿ ಗುರಿ ತಪ್ಪಲ್ಲ, ಸರಿಯಾಗಿ ಹೋಗಿ ಸಿಂಹಕ್ಕೆ ಚುಚ್ಕೊಳ್ಳುತ್ತೆ. ಸಿಂಹ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತೆ. ಸದ್ಯ ಇವ್ರು ಅಂದ್ಕೊಂಡ ಕೆಲಸ ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ. ಹರಿದಾಸ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಚನಾ ಅಪ್ಪ ಇರವಿ ಅಲ್ಲಿಗೆ ಬರ್ತಾರೆ. ಮಗಳು ರೆಜಿಮೋನ್ ಜೊತೆ ಆಂಬ್ಯುಲೆನ್ಸ್ ನಲ್ಲಿ ಹೋಗೋದನ್ನ ನೋಡ್ತಾರೆ. ರಚನಾ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ಯಾ, ನಮ್ಮ ಅಪ್ಪನಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗೋಗಿದೆ, ಅವರು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಇದ್ದಾಳೆ. ಅದಕ್ಕೆ ರೆಜಿಮೋನ್, ನೀನು ಬರ್ತೀನಿ ಅಂತ ಹೇಳಿ ಬರ್ಲಿಲ್ವಲ್ಲ, ಅದಕ್ಕೆ ಈಗೆಲ್ಲ ಆಗೋಯ್ತು, ಇದನ್ನೆಲ್ಲ ನಾನ್ ತಾನೇ ಪ್ರಾರಂಭ ಮಾಡಿದ್ದು, ನಾನೇ ಇದನ್ನ ಮುಗಿಸ್ತೀನಿ ನೋಡು ಅನ್ನೋಕೆ ರಚನಾ ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ರೆಜಿಮನ್, ನನ್ನನ್ನು ನಾನೇ ಕಿಡ್ನಾಪ್ ಮಾಡ್ಕೋತೀನಿ, ಒಂದು ಸೆಲ್ಫ್ ಕಿಡ್ನಾಪ್, ಹಾಸ್ಪಿಟಲ್ನಿಂದ ನಾನು ತಪ್ಪಿಸ್ಕೋತೀನಿ, ನಿಮ್ಮ ಅಪ್ಪನ ಬಗ್ಗೆ ಎಲ್ರಿಗೂ ಗೊತ್ತಿರೋದ್ರಿಂದ ನಿಮ್ಮ ಅಪ್ಪನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಜನಗಳು ನಂಬ್ತಾರೆ, ಅದರಿಂದ ನಿಮ್ಮ ಅಪ್ಪನ ಅವರ ಪಾರ್ಟಿಯವರು ಇನ್ನು ಯಾವತ್ತೂ KSP ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡಲ್ಲ, ಜನಗಳ ಭರವಸೆಯನ್ನು ಕಳ್ಕೊತಾರೆ. ಆಗ ಅವ್ರ ಹತ್ರ ನಮ್ಮಿಬ್ಬರ ಮದುವೆ ಬಗ್ಗೆ ಮಾತಾಡಿದ್ರೆ ಅವ್ರ ಹತ್ರ ಬೇರೆ ದಾರಿ ಇಲ್ಲದೆ ಅಟ್ಲೀಸ್ಟ್ ತಮ್ಮ ಪೊಲಿಟಿಕಲ್ ಕೆರಿಯರ್ಗೋಸ್ಕರನಾದ್ರೂ ನಮಗೆ ಮದುವೆ ಮಾಡ್ತಾರೆ ಅಂತ ಹೇಳ್ತಾನೆ.
ಹಾಸ್ಪಿಟಲ್ನಲ್ಲಿ ಹರಿದಾಸ್ನ ಟ್ರೀಟ್ ಮಾಡಿದ ಡಾಕ್ಟರ್ ಮೃದುಲಾ ಹತ್ರ ಬಂದು, ನಿಮ್ಮ ಹಸ್ಬೆಂಡ್ ಹಳೆಯ ಮೆಮೊರಿಯಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ. ಅವರಿಗೆ ಪಾಸ್ಟ್ನ ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ಗಿಲ್ಟ್ ಫೀಲ್ ಇದೆ. ದಿನಗಳು ಕಳೆದಂತೆ ನಾರ್ಮಲ್ ಆಗಿ ಹೋಗ್ತಾರೆ. ಆದರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಜೀವಕ್ಕೇನೂ ಅಪಾಯ ಇಲ್ಲ. ನೀವೀಗ ಹೋಗಿ ಅವರನ್ನ ನೋಡ್ಬೋದು ಅಂತಾರೆ. ಮೃದುಲಾಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಹರಿದಾಸ್ಗೆ ಯಾವಾಗಲೂ ಬೈತಾ ಇರ್ತಾಳೆ, ನೀನು ನನ್ನ ಆಗ ನೋಡ್ಕೊಳ್ಳಿಲ್ಲ, ಈಗ ನೋಡ್ಕೊಳ್ಳಿಲ್ಲ, ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಿ ನಿನ್ನ ಮದುವೆ ಆದೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಾನು ಒಂದು ಗೌರ್ನಮೆಂಟ್ ಉದ್ಯೋಗದಲ್ಲಿ ಇರ್ತಿದ್ದೆ ಅಂತ. ಆದರೆ ಹರಿದಾಸ್ನ ಈ ಸ್ಥಿತಿಗೆ ನಾನು ಒಂದು ರೀತಿ ಕಾರಣನೇ ಅಂತ ಹರಿದಾಸ್ನ ಹತ್ರ ಬಂದು ತಪ್ಕೊಂಡು ಜೋರಾಗಿ ಹೇಳ್ತಾಳೆ. ಈ ಕಡೆ ರಚನಾ ಅಣ್ಣ ರೆಜಿಮನ್ ಫ್ರೆಂಡ್ ಅನಸ್ನ ಕಿಡ್ನಾಪ್ ಮಾಡಿ ಒಂದು ಗೋಡೌನ್ಗೆ ಕರ್ಕೊಂಡು ಬಂದು ಹೊಡಿತಾ ಇದ್ದಾನೆ. ನೀವೆಲ್ಲ ಸೇರಿ ನಮ್ಮ ಜೊತೆ ಆಟ ಆಡ್ತಾ ಇದ್ದೀರಾ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ಆ ರೆಜಿಮನ್ನು ಸುಮ್ಮನೆ ಬಿಡಲ್ಲ ಅಂತ. ಇರವಿ ಕಡೆಯವರು ಹಾಸ್ಪಿಟಲ್ಗೆ ಬಂದಿದ್ದಾರೆ ರೆಜಿಮನ್ನ ಕಿಡ್ನಾಪ್ ಮಾಡೋಕೆ ಅಂತ. ಆದರೆ ಅದಕ್ಕಿಂತ ಮುಂಚೆನೆ ರೆಜಿಮನ್ ಹಾಸ್ಪಿಟಲ್ನಲ್ಲಿ ಇಲ್ಲ ಅನ್ನೋ ನ್ಯೂಸ್ ಬರುತ್ತೆ. ಮೀಡಿಯಾದವರೆಲ್ಲ ರೆಜಿಮನ್ ಹಾಸ್ಪಿಟಲಿಂದ ಕಾಣೆಯಾಗಿದ್ದಾನೆ, ಅವರ ಪ್ರೀತಿಯನ್ನ ಒಪ್ಕೊಳ್ಳೋಕ್ಕಾಗದ ಇರವಿ ಅವರೇ ರೆಜಿಮನ್ನ ಕಿಡ್ನಾಪ್ ಮಾಡಿಸಿರ್ಬೋದು ಅಂತ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇರವಿ ನ್ಯೂಸ್ ನೋಡ್ತಾನೆ. ನಾನು ಯಾರಿಗೂ ರೆಜಿಮನ್ನ ಕಿಡ್ನಾಪ್ ಮಾಡೋಕೆ ಹೇಳಿಲ್ವಲ್ಲ, ಈ ವಿಷಯದಿಂದ ನನಗೆ ಬೇರೆ ಕೆಟ್ಟ ಹೆಸರು, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ರೆಜಿಮನ್ ಕಾಣೆಯಾದ ಬಗ್ಗೆ ಪೊಲೀಸ್ ಇರವಿ ಮೇಲೆ ಸಂದೇಹ ಪಟ್ಟು ಅವ್ರ ಜಾಗದಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಈ ವಿಷಯ ಇರವಿ ಮಗನಿಗೆ ಗೊತ್ತಾಗಿ ತಮ್ಮ ಕಡೆಯವರಿಗೆ ಅನಸ್ನ ಬಿಟ್ಟುಬಿಡಿ, ಪೊಲೀಸ್ ನಮ್ಮ ಜಾಗವನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಅಂತಾನೆ. ಅಲ್ಲಿಗೆ ಇರವಿ ಬರ್ತಾನೆ. ರೆಜಿಮನ್ನ ಕಿಡ್ನಾಪ್ ಮಾಡಿದ್ದೀರಾ, ಅವನೀಗ ಎಲ್ಲಿದ್ದಾನೆ, ಏನು ಮಾಡಿದ್ರಿ ಅವನನ್ನ, ಅವನೇನಾದರೂ ಸತ್ತೋದ್ರೆ ನನ್ನ ಪೊಲಿಟಿಕಲ್ ಕೆರಿಯರ್ ಇಲ್ಲಿಗೆ ನಾಶ ಆಗೋಗುತ್ತೆ ಅಂತಾನೆ. ಅದಕ್ಕೆ ಅವರು ಅವನನ್ನ ಕಿಡ್ನಾಪ್ ಮಾಡಬೇಕು ಅಂತಾನೆ ಹಾಸ್ಪಿಟಲ್ಗೆ ಹೋಗಿದ್ದು ನಿಜ, ಆದರೆ ಅವನನ್ನ ನಾವು ಕಿಡ್ನಾಪ್ ಮಾಡಿಲ್ಲ ಅಂತಾರೆ. ಅವಾಗ ಅಲ್ಲಿಗೆ ಒಂದು ಗಾಡಿ ಬರುತ್ತೆ. ಗಾಡಿ ಸೌಂಡ್ ಕೇಳಿಸ್ಕೊಂಡು ಪೊಲೀಸ್ ಬಂದ್ರೇನೋ ಅಂತ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ದಾರೆ. ಹೊರಗೆ ಬಂದು ನೋಡಿದ್ರೆ ರೆಜಿಮನ್ ಮತ್ತು ರಚನಾ ಅಲ್ಲಿಗೆ ಬಂದಿದ್ದಾರೆ. ಇವಾಗ ರೆಜಿಮನ್ಗೆ ಏನು ಮಾಡದ ಪರಿಸ್ಥಿತಿಯಲ್ಲಿ ಇರವಿ ಇದ್ದಾನೆ. ಮಗಳನ್ನ ಕೊಟ್ಟು ಮದುವೆ ಮಾಡೋದು ಬಿಟ್ರೆ ಅವನ ಹತ್ರ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಈ ಸಮಯದಲ್ಲಿ ರೆಜಿಮನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಅಲಿಗೇಷನ್ ಬೇರೆ ತಲೆ ಮೇಲಿದೆ. ಇದರ ನಡುವೆ ನನ್ನ ಯಾರು KSP ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಇವರಿಬ್ಬರ ಮದುವೆಗೆ ಒಪ್ಕೋತಾನೆ. ರೆಜಿಮನ್ ಮತ್ತು ರಚನಾ ಮದುವೆ ಭರ್ಜರಿಯಾಗಿ ನಡೆಯುತ್ತೆ. ಮದುವೆಗೆ ಹರಿದಾಸ್ ಮತ್ತು ಮೃದುಲಾ ಕೂಡ ಬರ್ತಾರೆ. ಇದೆಲ್ಲ ನಡೆಯೋದಕ್ಕೆ ಕಾರಣ ಒಂದು ರೀತಿ ಝೂನ ಸಿಂಹ ಕೂಡ. ಆ ಸಿಂಹವನ್ನ ಈಗ ಗ್ವಾಲಿಯರ್ ಝೂಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೊನೆಯ ಬಾರಿಗೆ ಆ ಸಿಂಹವನ್ನ ನೋಡೋಕೆ ರೆಜಿಮನ್, ರಚನಾ, ಹರಿದಾಸ್, ಮೃದುಲಾ ಅಲ್ಲಿಗೆ ಬರ್ತಾರೆ. ಸಿಂಹದ ಜೊತೆ ಒಂದು ಸೆಲ್ಫಿ ತಗೋತಾರೆ. ಅಲ್ಲಿಗೆ ಸಿನಿಮಾ ಹ್ಯಾಪಿ ಎಂಡಿಂಗ್ ಜೊತೆ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.